ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪತ್ನಿಯ ಜೊತೆ ಅನೈತಿಕ ಸಂಬಂಧವನ್ನ ಶಂಕಿಸಿ ಚಾಕು ಇರಿಯಲಾಗಿದೆ. ರಹೀಂ ಸಂಡಕೆ ಅನ್ನುವ ವ್ಯಕ್ತಿಗೆ ಮಹಬೂಬ್ ಬಾಷಾ ಅನ್ನುವರು ಚಾಕುವನ್ನ ಇರಿದಿರುವಂಥದ್ದು. ಹೊಟ್ಟೆ ಭಾಗದಿಂದ ರಹೀಂರ ಕರಳುಗಳೇ ಹೊರಗಡೆ ಬಂದಿದೆ. ಚಾಕು ಇರಿತದ ಘಟನೆಯಿಂದಾಗಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕೃಷ್ಣನಗರ ಪ್ಲಾಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಚ್ಚಿನ ಚಿಕಿತ್ಸೆಗಾಗಿ ಸದ್ಯ ರಹೀಂ ಸಂಡಕೆ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸದ್ಯ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಹೀಂ ಸಂಡಕೆ ಹಾಗೆ ಮಹಬೂಬ್ ಬಾಷಾ ನಡುವೆ ಆಕ್ಚುಯಲ್ ಆಗಿ ಗಲಾಟೆ ಶುರುವಾಗಿದ್ದು ಹಣದ ವಿಚಾರಕ್ಕೆ ಕಿರಿಕಾದಂತಹ ಸಂದರ್ಭದಲ್ಲಿ ನನ್ನ ಪತ್ನಿಯ ಜೊತೆ ನೀನು ಅನೈತಿಕ ಸಂಬಂಧವನ್ನು ಹೊಂದಿದ್ದೀಯಾ ಅಂತೇಳಿ ಮಹಬೂಬ್ ಬಾಷಾ ರಹೀಂ ಸಂಡಕೆ ಅವರಿಗೆ ಚಾಕುವನ್ನು ಇರಿದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಬಲಪ್ರಯೋಗ ಮಾಡಿ ಅವರು ಚಾಕುವನ್ನು ಇರಿದಿದ್ರು ಅಂದರೆ ರಹೀಂ ಸಂಡಕೆ ಅವರ ಕರಳುಗಳೇ ಕಿತ್ತು ಹೊರಗಡೆ ಬಂದಿದ್ದಾವೆ. ಈ ಘಟನೆಯಲ್ಲಿ ಅವರಿಗೆ ಕೂಡಲೇ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದು ಅವನು ಹೆಂಡತಿ ಜೊತೆಗೆ ಇದಾನಂತೇಳಿ ಸಂಶಯ ಪಟ್ಟು ರಹೀಂ ಏನಿದಾನಲ್ರಿ ಇವ್ರಿಗೆ ಮಹಬೂಬ್ ಬಾಷಾ ಅವರಿಗೆ ರೊಕ್ಕ ಕೊಟ್ಟಿದ್ದಾರೆ. ರೊಕ್ಕ ಕೊಟ್ಟಿದ್ದ ಇವ ರೊಕ್ಕ ಕೇಳಕ್ಕಂತ ಹೋಗಿದ್ದಾನ್ರಿ. ಹೋಗಿದ್ದಕ್ಕೆ ಅವರು ಏನು ತಿಳ್ಕೊಂಡಿದ್ದಾರೆ ಮಹಬೂಬ್ ಬಾಷಾ ಅವರು ನನ್ನ ಹೆಂಡತಿ ಜೊತೆಗೆ ಇದಾನೆ ಅಂತೇಳಿ ಸಂಶಯ ಆಗಿ ಅವ ಬಂದು ಚಾಕು ಹಾಕಿದಾನ್ರಿ. ಇದು ಸವಣೂರು SM ಕೃಷ್ಣನಗರ ಮನೆಯಲ್ಲಿ ರೀ. ಅದು ನಮ್ಮ ಮನೆಗೆ ಬಂದು ಹಾಕಿದಾನ್ರಿ. ಅವ್ರ ಮನೆಯಲ್ಲಿ ಅಲ್ಲ, ಇದು ರಹೀಂ ಅವ್ರ ಮನೆಗೆ ಬಂದೆ ಅವ ಮಹಬೂಬ್ ಬಾಷಾ ಏನಿದಾನಲ್ಲ ಅವ್ರು ರಹೀಂ ಅವ್ರ ಮನೆಗೆ ಬಂದೆ ಚಾಕು ಹಾಕಿರೋದು. ತಾನೇ ತಂದಿರೋದು. ಕೊಲೆ ಮಾಡೋ ಉದ್ದೇಶದಿಂದನೇ ಬಂದಿರೋದು. ಅಂದರೆ ಅವ ಡ್ರಿಂಕ್ ಮಾಡ್ತಾನೆ ಸರ್. ಡ್ರಿಂಕ್ ಮಾಡಿ ಫುಲ್ ನಶೆದಲ್ಲಿ ಏನಿದಾನಲ್ಲ ಅದು ಚಾಕು ಇಟ್ಕೊಂಡು 2-3 ದಿನದಿಂದನೇ ಅಡ್ಡಾಡ್ತಾ ಇದ್ದ ಅವ. ನಾವು ತಿಳ್ಕೊಳ್ಳಿಲ್ಲ ಅದಕ್ಕೆ ಚಾಕು ತಗೊಂಡು ಅವ ಎದಕ್ಕೆ ಅಡ್ಡಾಡ್ತಾನೆ ಅನ್ನೋದು. ಅದೇ ಉದ್ದೇಶದಿಂದ ಕೊಲೆ ಮಾಡೋ ಉದ್ದೇಶದಿಂದನೇ ಬಂದು ಕೊಲೆ ಮಾಡಿರೋದ್ರಿ ಅವ. ಈಗ ಹೆಂಗದಾರ ಪೇಷಂಟ್? ಸೀರಿಯಸ್ ಇದಾನ್ರಿ ಇವಾಗ. ಹೊಟ್ಟೆಯಲ್ಲಿ ಹಾಕಿದಾರೆ. ಕೊಳ್ಳೆ ಹೊರಗೆ ಬಂದಿದ್ರಿ. ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಉದ್ದೇಶಪೂರ್ವಕ ಕೊಲೆಯ ಯತ್ನ ಇದು ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು ಅವರ ಕುಟುಂಬಸ್ಥರು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಆಕ್ಚುಯಲ್ ಆಗಿ ಎಷ್ಟು ಹಣ ಕೊಟ್ಟಿದ್ರು? ಏನು ಕಿರಿಕಿ ಇವ್ರದು? ನವೀನ್, ಇದು ಏನು ಹಾವೇರಿ ಜಿಲ್ಲೆಯ ಸವಣೂರು ಒಂದು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಘಟನೆ ನಿಜಕ್ಕೂ ಏನು ಹಣಕಾಸಿನ ವ್ಯವಹಾರ ಅಂತ ಆರಂಭವಾದಂತ ಮಾತಿನ ಚಕಮಕಿ ಇದು ಏನು ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆ ಚಾಕು ಇರಿತ ಆಗಿರುವಂತದ್ದು. ಏನು ರಫೀಕ್ ಇದ್ದಾರೆ, ರಫೀಕ್ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು ಬಾಷಾ. ಈ ಹಿನ್ನೆಲೆಯಲ್ಲಿ ಏನು ಈಗ ಆತನನ್ನ ಗಾಯಾಳುವನ್ನ ಏನು ಹುಬ್ಬಳ್ಳಿಯ ಒಂದು ಕಿಮ್ಸ್ ಆಸ್ಪತ್ರೆಗೆ ಕರೆತಂದಿರುವಂತದ್ದು. ಏನು ರಹೀಂ ಮೇಲೆ ಚಾಕು ಇರಿತ ಆಗಿರುವಂತದ್ದು ಸವಣೂರು ಪಟ್ಟಣದ ಏನು ಕೃಷ್ಣ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಏನು ರಹೀಂ ಮನೆಗೆ ಬಾಷಾ ಬರ್ತಾನೆ. ಈ ವೇಳೆಯಲ್ಲಿ ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಆ ಮಾತಿನ ಚಕಮಕಿ ತಾರಕಕ್ಕೆ ಹೋಗುತ್ತೆ. ಏನು ಹಣಕಾಸಿನ ವಿಚಾರವಾಗಿ ಮಾತಾಡ್ತೇನೆ ಅಂತ ಬಾಷಾ ಅವ್ರ ಮನೆಗೆ ಬಂದಿರ್ತಾನೆ. ಆದ್ರೆ ಈ ವೇಳೆಯಲ್ಲಿ ಏನು ಆತ ತನ್ನ ಹೆಂಡತಿಯ ಜೊತೆ ಈತನ ಏನು ರಹೀಂನ ಒಂದು ಒಡನಾಟ ಇರುತ್ತೆ, ಅಕ್ರಮ ಸಂಬಂಧ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಚಾಕುವನ್ನ ಹಾಕಿರ್ತಾನೆ. ಏನು ಇದೇ ಕಳೆದ ಕೆಲವು ದಿನಗಳ ಹಿಂದೆ ರಹೀಂ ಮತ್ತು ಬಾಷಾನ ಪತ್ನಿ ಏನು ರಾತ್ರಿ ವೇಳೆಯಲ್ಲಿ ಸಿಕ್ಕಿ ಬಿದ್ದಂತ ಒಂದು ಘಟನೆ ಕೂಡ ನಡೆದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಚಾಕು ಇರಿತ ಆಗಿರುವಂತದ್ದು ಅಂತ ಏನು ಕೃಷ್ಣನಗರದ ಹಿರಿಯರು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದು ಹಣಕಾಸಿನ ವ್ಯವಹಾರಕ್ಕೆ ಮಾತಾಡಕ್ಕೆ ಅಂತ ಬಂದು ಅದನ್ನ ರೀಸನ್ ಆಗಿ ಮಾಡಿಕೊಂಡು ಏನು ಅಕ್ರಮ ಸಂಬಂಧ ಹಿನ್ನೆಲೆ ಈತ ಚಾಕುವನ್ನ ಇರಿದಿರುವಂತ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು. ನವೀನ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗೆ.